ಹಾಯ್ ಫ್ರೆಂಡ್ಸ್, ಪಡ್ಡು ಮಾಡೋಣ ಅಂಥೇಳಿ ದೋಸೆ ಹಸಿಟ್ಟು ಮೊನ್ನೆ ರುಬ್ಬಿದ್ದು ಒಂದು ಸ್ವಲ್ಪ ಇತ್ತು. ಅದನ್ನೇ ಇನ್ನೇನು ಅನ್ನ ಸಾಂಬಾರು ಮಾಡೋದು ಅಂತ ಪಡ್ಡು ಮಾಡೋಣ ಅಂಥೇಳಿ ಬಿಸಿ ಬಿಸಿ ಚೆನ್ನಾಗಿರುತ್ತೆ. ಬೆಳಗ್ಗೆ ಟೈಮ್ ಆದರೆ ಅವ್ರು ತೊಗೊಂಡೋದು ತಿನ್ನೋಕ್ಕಾಗಲ್ಲ ಅಂತಾರೆ. ಅದಕ್ಕೆ ಈಗ ಮಾಡ್ಕೊಳ್ಳೋಣ ಅಂತ ಹಸಿಟ್ಟು ಇತ್ತು, ಒಂದು ಸ್ವಲ್ಪ ಸಾಲ್ಟ್ ಹಾಕಿ ಈ ಥರ ಕಲಸಿಟ್ಟಿದ್ದೀನಿ ನೋಡಿ. ಒಂದು ಸ್ವಲ್ಪ ಗಟ್ಟಿಯಾಗಿ ಕಲಸಿಟ್ಟಿದ್ದೀನಿ. ಇನ್ನೂ ಅದು ಹುಳಿ ಬರುತ್ತೆ. ಫ್ರಿಜ್ಜಲ್ಲಿ ಇದ್ದಿದ್ದು ತೆಗೆದಿಟ್ಟಿದ್ದೀನಿ. ಹಾಗೆ ಅದಕ್ಕೆ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿಕೊಂಡು ಹಾಕೋಣ ಅಂತ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ. ಎಲ್ಲದನ್ನು ಸಣ್ಣ ಸಣ್ಣಕ್ಕೆ ಹಚ್ಕೋಬೇಕು ಫ್ರೆಂಡ್ಸ್. ಈರುಳ್ಳಿ, ಕೊತ್ತಂಬರಿ, ಹಸಿಮೆಣಸಿನ್ಕಾಯಿ ಎಲ್ಲದನ್ನು ಎಷ್ಟು ಆಗುತ್ತೋ ಅಷ್ಟು ಸಣ್ಣ ಹೆಚ್ಕೋಬೇಕು ಫ್ರೆಂಡ್ಸ್. ಈರುಳ್ಳಿನ ಆದಷ್ಟು ಸಣ್ಣಕ್ಕೆ ಹೆಚ್ಕೊಳ್ಳಿ ನೋಡಿ. ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇಷ್ಟು ವೀಡಿಯೋಸ್ ಹಾಕಿದ್ದೀನಿ, ಲೈಕ್ಸೇ ಬರ್ತಾಯಿಲ್ಲ ನನಗೆ. ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತಾದರೂ ನನಗೆ ಕಮೆಂಟ್ ಮೂಲಕ ಹೇಳಿ, ಅದೇ ಕಂಟೆಂಟ್ ತಗೊಂಡು ನಾನು ವೀಡಿಯೋ ಮಾಡ್ತೀನಿ. ನಾವು ಹಳ್ಳಿಯಲ್ಲಿರೋದ್ರಿಂದ ದಿನನಿತ್ಯ ನನ್ನ ಜೀವನ ಹೇಗಿರುತ್ತೆ, ಹಾಗೆ ನನ್ನ ದಿನಚರಿ ಹೇಗಿರುತ್ತೆ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ನಿಮ್ಗೆ ಯಾವ ಥರ ಬೇಕು ಕಂಟೆಂಟು ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ನಾನು ಅದೇ ಥರ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ಹಳ್ಳಿಯಲ್ಲಿ ಜೀವನ ಮತ್ತು ದಿನಚರಿ ಹೇಗಿರುತ್ತೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಕೆಲವರೆಲ್ಲ ಇತ್ತೀಚೆಗೆ ವೀಡಿಯೋಸ್ ನೋಡಿದೆ ಫ್ರೆಂಡ್ಸ್ ನಾನು. ಅದರಲ್ಲಿ ವ್ಯೂಸ್ಗಂತಲೇ ಹಳ್ಳಿಯಲ್ಲಿ ಹೋಗಿ ಅದು ವೀಡಿಯೋ ಮಾಡಿಕೊಂಡು ಹಾಕ್ತಾರೆ. ಅದಕ್ಕೆ ಜನ ತುಂಬ ವ್ಯೂಸ್ ಕೊಡ್ತಾರೆ ಮತ್ತು ಲೈಕ್ಸ್ ಬರುತ್ತೆ. ಅದನ್ನು ನಾವು ದಿನನಿತ್ಯ ಕಷ್ಟಪಟ್ಟು ಹಸು ಕರು ಎಲ್ಲ ಇಟ್ಕೊಂಡು ದಿನನಿತ್ಯದ ಜೀವನ ಅದರಲ್ಲಿ ಅಳವಡಿಸ್ಕೊಂಡು ಅದನ್ನೇ ಜೀವನ ಮಾಡ್ತಾಯಿರ್ತೀವಿ. ಅದನ್ನು ವೀಡಿಯೋ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇರ್ತೀವಿ, ನಮ್ಮ ದಿನಚರಿ ಹೇಗಿರುತ್ತೆ ಏನು ಅಂತ. ಅದಕ್ಕೆ ವ್ಯೂಸು ಬರೋದಿಲ್ಲ, ಲೈಕ್ಸು ಬರೋದಿಲ್ಲ. ನಾವು ಹಾಕೋ ವೀಡಿಯೋಸ್ಗೆ ಅಷ್ಟು ಲೈಕ್ಸು ಬರೋದಿಲ್ಲ, ವ್ಯೂಸು ಬರೋದಿಲ್ಲ ಫ್ರೆಂಡ್ಸ್. ಅದೇ ಅವ್ರು ಯಾವತ್ತೋ ಒಂದಿನ ಅಪರೂಪಕ್ಕೆ ಆ ಕೆಲಸಗಳನ್ನೆಲ್ಲ ಮಾಡಿಕೊಂಡು ಯಾವಾಗಲೂ ಒಂದಿನ ಹಳ್ಳಿಗೆ ಹೋಗಿ ಅದು ಜೀವನ ಈ ಥರ ಇರುತ್ತೆ ಅಂತ ಅವರು ವೀಡಿಯೋಸ್ ಮಾಡಿ ಹಾಕಿದ್ರೆ ಅದಕ್ಕೆ ಸಿಕ್ಕಾಪಟ್ಟೆ ಲೈಕ್ಸು ವ್ಯೂಸು ಬಂದಿರುತ್ತೆ. ದಿನನಿತ್ಯ ನಾವು ಅದೇ ಕೆಲಸ ಮಾಡಿಕೊಂಡು ವೀಡಿಯೋಸ್ ಮಾಡಿಕೊಂಡು ಎಷ್ಟು ಕಷ್ಟ ಇರುತ್ತೆ ಹಳ್ಳಿಯಲ್ಲಿ ಜೀವನ ಅಂದರೆ. ಹಳ್ಳಿಯಲ್ಲಿ ಕೆಲಸ ಮಾಡಿಕೊಂಡು ಅದ್ರ ಜೊತೆಗೆ ನಾವು ಯೂಟ್ಯೂಬ್ಗೆ ವೀಡಿಯೋಸ್ ಮಾಡಿಕೊಂಡು ಅದನ್ನು ಅಪ್ಲೋಡ್ ಮಾಡಿಕೊಂಡು ತುಂಬಾ ಕಷ್ಟ ಇರುತ್ತೆ. ಯಾಕೆ ನಮಗೆ ಮಾತ್ರ ವ್ಯೂಸ್ ಬರೋಲ್ಲ? ಯೂಟ್ಯೂಬ್ ಅವರು ಏನಾದರೂ ಈ ಥರ ಮಾಡ್ತಾಯಿದ್ದಾರೆ ಏನೋ ಅಂತ ನನಗೆ ಅನುಮಾನ ಫ್ರೆಂಡ್ಸ್. ಯಾಕೆಂದರೆ ಈಗ ಒಂದು 4-5 ವೀಡಿಯೋಸಲ್ಲಿ ಶಾರ್ಟ್ ವೀಡಿಯೋಸಲ್ಲಿ ನಾನು ನೋಡಿದ್ದೀನಿ 1K 2K 3K ಈ ಥರ ಎಲ್ಲ ಹೋಗ್ಬಿಟ್ಟಿರುತ್ತೆ ವೀಡಿಯೋಸು. ಅದನ್ನು ಕಮ್ಮಿ ಮಾಡಿಬಿಟ್ಟಿರ್ತಾರೆ. 900 ಸಮಥಿಂಗ್ ಹೋಗಿರುತ್ತೆ. ಅದನ್ನು ತಗೊಂಬಂದು 700 600ಗೆ ಇಟ್ಬಿಟ್ಟಿರ್ತಾರೆ. ನನಗೆ ಡೌಟ್ ಅವರೇ ಈ ಥರ ಮಾಡ್ತಾಯಿದ್ದಾರೆ ವೀಡಿಯೋಸು ಅಂತ. ವೀಡಿಯೋಸ್ ಓಡ್ದೇನೆ ಈಗ ಒಂದು ವೀಡಿಯೋ ಪಾಪ್ಯುಲರ್ ಆಗಿದೆ ಅಂದರೆ ನೆಕ್ಸ್ಟ್ ವೀಡಿಯೋನ ಇದು ಮಾಡಿಬಿಡ್ತಾರೆ ಅವರು, ಓಡೋದಕ್ಕೆ ಬಿಡೋದಿಲ್ಲ. ಯಾಕೆ ಈ ಥರ ಮಾಡ್ತಾಯಿದ್ದಾರೆ? ನಾವು ಎಷ್ಟು ಕಷ್ಟಪಟ್ಟು ವೀಡಿಯೋಸ್ ಮಾಡಿರ್ತೀವಲ್ವ, ನಮ್ಮ ವೀಡಿಯೋಸ್ ಯಾಕೆ ಈ ಥರ ಮಾಡ್ತಾರೆ? ಅಪರೂಪಕ್ಕೆ ವೀಡಿಯೋಸ್ ಮಾಡಿಕೊಂಡು ಹಳ್ಳಿಯಲ್ಲಿ ಹೋಗಿ ಈ ಥರ ಇರುತ್ತೆ ಅನ್ನೋರ್ದು ತುಂಬಾ ಚೆನ್ನಾಗಿ ವ್ಯೂಸ್ ಹೋಗಿರುತ್ತೆ. ನಾವು ದಿನನಿತ್ಯ ಅದನ್ನೇ ಅಳವಡಿಸ್ಕೊಂಡು ಜೀವನ ಅದೇ ಥರ ಇರುತ್ತೆ ಅಂತ ತೋರಿಸ್ತೀವಲ್ಲ, ನಮಗೆ ಆ ಥರ ವ್ಯೂಸು ಬರೋಲ್ಲ, ಲೈಕ್ಸು ಬರೋಲ್ಲ. ನನಗನ್ಸುತ್ತೆ ಯೂಟ್ಯೂಬ್ ಅವರು ಏನೋ ಈ ಥರ ಮಾಡ್ತಾಯಿದ್ದಾರೆ ಅಂತ. ಯಾಕೆ ಈ ಥರ ಮಾಡ್ತಾಯಿದ್ದಾರೆ ಅಂತ ನನಗೂ ಗೊತ್ತಿಲ್ಲ. ಯಾರಾದರೂ ನೋಡ್ತಾಯಿದ್ರೆ ಪ್ಲೀಸ್ ಸಪೋರ್ಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳ್ತೀನಿ. ಹಾಗೆ ವೀಡಿಯೋಸ್ ನೋಡ್ತೀರಾ ತುಂಬ ಜನ, ಒಂದು ಲೈಕ್ ಕೊಡಿ, ಲೈಕೇ ಕೊಡೋದಿಲ್ಲ. ವೀಡಿಯೋಸ್ ನೋಡಿಬಿಟ್ಟು ಸುಮ್ಮನೆ ಆಗಿಬಿಡ್ತೀರಾ. ಪ್ಲೀಸ್ ಒಂದು ಲೈಕ್ ಮಾಡಿ ವೀಡಿಯೋಸ್ ನೋಡೋರೆಲ್ಲ ನೋಡಿ. ಈಗ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ ಎಲ್ಲ ಸಣ್ಣಕ್ಕೆ ಹೆಚ್ಕೊಂಡು ಈ ಥರ ಹಾಕ್ಕೊಂಡು ಹಸಿಟ್ಟಿಗೆ ಕಲಿಸ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ ಬರೀ ಪಡ್ಡು ತಿನ್ನೋದಕ್ಕಿಂತ ಈ ಥರ ಹಾಕ್ಕೊಂಡು ತಿನ್ನೋದ್ರಿಂದ. ಇದಕ್ಕಿನ್ನೂ ಸಾಸಿವೆ ಕಡಲೆಬೇಳೆ ಎಲ್ಲ ಹಾಕ್ಕೊಂಡು ಮಾಡ್ಕೋಬೋದು. ನಾನು ಈ ಥರ ಮಾಡ್ಕೊತಾ ಇದ್ದೀನಿ. ಒಂದೊಂದು ಸಲ ಒಂದೊಂದು ಥರ ಮಾಡ್ಕೊತೀನಿ. ನೀವು ಒಂದು ಸಲ ಟ್ರೈ ಮಾಡಿ. ಇದಕ್ಕೆ ಚಟ್ನಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಟೊಮೆಟೊ ಚಟ್ನಿ ಇಲ್ಲ ಕಡಲೆಕಾಯಿ ಚಟ್ನಿ, ಕೊಬ್ಬರಿ
ಯಾವುದಾದ್ರು ಕಾಂಬಿನೇಷನ್ ಚೆನ್ನಾಗಿರುತ್ತೆ. ತುಂಬ ಗಟ್ಟಿ ಆಯಿತು ಅನಿಸುತ್ತೆ. ಒಂಚೂರು ನೀರು ಹಾಕ್ಕೊತಾ ಇದ್ದೀನಿ ನೋಡಿ. ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕಾಗುತ್ತೆ. ಇನ್ನೂ ಒಂದು 5 ನಿಮಿಷ ಹಾಗೆ ಇಟ್ಬಿಡ್ತೀನಿ. ಮತ್ತು ಬಿಸಿ ಬಿಸಿ ಮಾಡಿಕೊಂಡು ತಿನ್ಬೋದು. ಅದನ್ನು ಮಾಡೋದು ಯಾವ ಥರ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಎಲ್ಲ ಕಟ್ ಮಾಡಿದಾದ್ಮೇಲೆ ಈ ಥರ ಕ್ಲೀನ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಅವಾಗೆ ಕ್ಲೀನ್ ಮಾಡ್ಕೊಂಬಿಟ್ರೆ ನೀಟಾಗೂ ಇರುತ್ತೆ ಮತ್ತು ರಿಸ್ಕ್ ಅನಿಸೋದಿಲ್ಲ. ನೋಡಿ ಕೊಬ್ಬರಿ ಎಲ್ಲ ತೆಗೆದು ಇಲ್ಲಿ ನೀರಿಗೆ ಹಾಕಿಟ್ಕೊಂಡಿದ್ದೀನಿ ಚಟ್ನಿಗೆ. ಇಲ್ಲಿ ಕಡಲೆ ಬೀಜ ಹುರ್ಕೋತಾ ಇದ್ದೀನಿ. ಸ್ವಲ್ಪ ಹಸಿ ಇದೆ, ಅದಕ್ಕೆ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಆಗಲಿ ಅಂತ ಹುರ್ಕೋತಾ ಇದ್ದೀನಿ. ಚೆನ್ನಾಗಿ ಫ್ರೈ ಆದರೆ ಚೆನ್ನಾಗಿರುತ್ತೆ ಚಟ್ನಿ, ಅದಕ್ಕೆ ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೋಡಿ ಕೊಬ್ಬರಿ ಎಲ್ಲ ಫ್ರೆಶ್ ಆಗಿದೆ. ಇದು ತೆಂಗಿನಕಾಯಿ ಇವಾಗಲೇ ಒಡೆದು ಸುಲ್ಕೊಂಡು ಇವಾಗಲೇ ಒಡ್ಕೊಂಡಿದ್ದು ಕೊಬ್ಬರಿ. ಇಷ್ಟೂ ಹಾಕಲ್ಲ, ಇದರಲ್ಲಿ ಒಂದು ಸ್ವಲ್ಪ ನಂಗೆ ತಿನ್ನೋದಕ್ಕೇ ಆಗೋಗುತ್ತೆ. ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ಹಸಿ ಕೊಬ್ಬರಿ ನೋಡಿದ್ರೆ ತಿನ್ಬೇಕು ಅನಿಸ್ತಾ ಇರುತ್ತೆ. ಎಳೆಯದಾಗಿರುತ್ತೆ, ಚೆನ್ನಾಗಿರುತ್ತಲ್ವ. ಈಗಲೇ ಕಾಯಿ ಸುಲ್ಕೊಂಡು ಕಾಯಿ ಒಡ್ಕೊಂಡಿದ್ದು ನಮ್ಮ ಮರದ್ದೇನೆ ಇದು ಕಾಯಿ. ನೋಡಿ ಎಷ್ಟು ಚೆನ್ನಾಗಿದೆ. ಅಷ್ಟು ಬಲ್ತು ಇಲ್ಲ, ಅಷ್ಟು ಎಳೆಯದಾಗೂ ಇಲ್ಲ, ಮೀಡಿಯಮ್ ಆಗಿದೆ ಕೊಬ್ಬರಿ. ಫ್ರೆಶ್ ಆಗಿದ್ರೆ ಚಟ್ನಿನೂ ಫ್ರೆಶ್ ಆಗಿರುತ್ತೆ. ನೋಡಿ ಈ ಥರ ಸಣ್ಣ ಸಣ್ಣಕ್ಕೆ ಹೆಚ್ಕೊತಾ ಇದ್ದೀನಿ ಮಿಕ್ಸಿಗೆ ಹಾಕ್ಕೊಳ್ಳೋಕ್ಕೆ. ತುರಿಯೋಣ ಅಂತ ನೋಡಿದೆ ಫ್ರೆಂಡ್ಸ್, ಇಷ್ಟು ಒಂದು ಸ್ವಲ್ಪ ತುರ್ಕೊಂಡೆ, ಅದಾಗಲಿಲ್ಲ, ಅದಕ್ಕೆ ಕಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಕೊಬ್ಬರಿಲ್ಲ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಹಣ್ಣು ಮೆಣಸಿನ್ಕಾಯಿದು ಆದಷ್ಟು ಈ ಥರದ್ದೇ ಬೆಳೆಸಿದ್ರೆ ಒಳ್ಳೆಯದು, ಹಸಿ ಮೆಣಸಿನ್ಕಾಯಿಗಿಂತ ಹಾಕ್ಕೊಂಡಿದ್ದೀನಿ. ನಮ್ಮ ಗಿಡದ್ದೇನೆ ಇದು ಮೆಣಸಿನ್ಕಾಯಿ ಕೂಡ. ಅಲ್ಲಿ ಹಾಕಿದ್ನಲ್ಲ ಲಾಸ್ಟ್ ವಿಡಿಯೋದಲ್ಲೆಲ್ಲ ಹೇಳಿದ್ದೀನಿ, ಮೆಣಸಿನ್ಕಾಯಿ ಗಿಡ ಇಟ್ಟಿದ್ದೀವಿ ಅಂತ, ಅದ್ರದ್ದೇನೆ. ಹಾಗೆ ಒಂಚೂರು ಸಾಲ್ಟ್ ಹಾಕ್ಕೊತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಪಡ್ಡು ಮಾಡೋಕ್ಕೆ ಹಂಚಿಟ್ಕೊಂಡಿದ್ದೀನಿ. ಬಿಸಿಯಾಗಕ್ಕೆ ಇಟ್ಬಿಟ್ಟು ಎಣ್ಣೆ ಹಾಕ್ತಾಯಿದ್ದೀನಿ. ಇದಕ್ಕೆ ಎಣ್ಣೆ ಏನು ಬೇಕಾಗಿಲ್ಲ, ನಾನ್ ಸ್ಟಿಕ್ ಇದು, ಆದರೂ ಎಣ್ಣೆ ಹಾಕೋದು ಚೆನ್ನಾಗಿರುತ್ತೆ ಅಂತ ಹಾಕ್ಕೊತಾ ಇದ್ದೀನಿ. ವೀಡಿಯೋ 10 ನಿಮಿಷಕ್ಕೆ ಆಗೋ ಕೆಲಸ ವೀಡಿಯೋ ಮಾಡ್ಕೊಂಡು ಮಾಡೋಕ್ಕೆ ಹೋದರೆ ಇನ್ನೂ ಒಂದು ಅರ್ಧ ಗಂಟೆ ಲೇಟೇ ಆಗುತ್ತೆ ಫ್ರೆಂಡ್ಸ್. ಅಷ್ಟು ಕಷ್ಟ ಇರುತ್ತೆ ವೀಡಿಯೋಸ್ ಮಾಡೋದು. ಪ್ಲೀಸ್ ನೋಡೋರೆಲ್ಲ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇದ್ದೀನಿ ಅದಕ್ಕೆ ಈಗ ಮಧ್ಯಾಹ್ನದಲ್ಲಿ ಮಾಡಿಕೊಂಡ್ರೆ ಮಕ್ಕಳು ಬರ್ತಾರೆ 3:30-4 ಗಂಟೆಗೆ, ಅವ್ರಿಗೂ ಮಾಡಿಕೊಟ್ರೆ ಅವರು ತಿಂತಾರೆ ಅಂತ ಇವಾಗ ಮಾಡ್ಕೊತಾ ಇದ್ದೀನಿ. ಲಿಡ್ ಕ್ಲೋಸ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಇದು ಸೆಂಟ್ರಲ್ಲಿ ಇರೋದು ಬೇಗ ಬಿಸಿ ಜಾಸ್ತಿ ತಗಲುತ್ತೆ, ಅದಕ್ಕೆ ಈ ಥರ ಸೀದೋಗ್ತಾ ಇದೆ ನೋಡಿ. ಎಲ್ಲ ಸೀದೋಗ್ಬಿಟ್ಟಿದೆ, ಜೋರಾಗಿ ಇಟ್ಬಿಟ್ಟಿದ್ದೆ. ಒಂದು ಸ್ವಲ್ಪ ಸ್ಟವ್ ಕಮ್ಮಿ ಇಟ್ಬಿಟ್ಟು ಕ್ಲೋಸ್ ಮಾಡ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಈಗ ಆಗಿದೆ, ಇದು ತೆಗೆದ್ಬಿಡ್ತಾ ಇದ್ದೀನಿ. ಸ್ವಲ್ಪ ಸಿಮ್ಮಲ್ಲಿ ಇಟ್ಕೋಬೇಕಾಗಿತ್ತು, ಜೋರಾಗಿ ಇಟ್ಬಿಟ್ಟಿದ್ದೀನಿ. ನೋಡಿ ಸಾಫ್ಟಾಗಿ ಈ ಥರ ಬೆಂದಿದೆ, ಒಳಗಡೆ ಎಲ್ಲನೂ ಬಿಸಿ ಇದೆ, ಚೆನ್ನಾಗಿ ಬೆಂದಿದೆ. ಇದು ಸಾಫ್ಟಾಗಿ ಒಳಗಡೆ ಎಲ್ಲನೂ ತಕ್ಕೊಂಡಿದ್ದೀನಿ. ಈಗ ಇನ್ನೊಂದು ರೌಂಡ್ ಹಾಕಿಡ್ತೀನಿ ನೋಡಿ. ಚಟ್ನಿ ಈ ಥರ ರುಬ್ಕೊಂಡಿದ್ದೀನಿ.